ಹಾಯ್, ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡುವ ಅಂತ ಇದ್ದೀನಿ. ಅದು ಮಕ್ಕಳ ಬಗ್ಗೆ. ಸಣ್ಣ ಮಕ್ಕಳು ಇರ್ತಾರಲ್ಲ, 1 ಇಂದ 18 ಇಯರ್ಸ್ ತನಕ. ಈಗಂತೂ ಶೀತ ಆಗ್ತಾ ಇರ್ತದೆ ಮಕ್ಕಳಿಗೆ. ಮಕ್ಕಳು ಮತ್ತು ನಾವು ಜಾಸ್ತಿ ಮೆಡಿಸಿನ್ ಕೊಡಲಿಕ್ಕೂ ನಮ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಒಂದು ಎಲ್ಲರ ಥರನೂ ಇರ್ತದೆ, ಮಕ್ಕಳಿದ ಮೇಲಂತೂ ಆ ವಸ್ತು ಇದ್ದೇ ಇರ್ತದೆ. ಅದೇ ವಿಕ್ಸು. ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಂದರೆ ಜಾಸ್ತಿಯಾಗಿ ಬಿಡೋದಿಲ್ಲ ಅಲ್ಲ ತಗೊಳ್ಳಿಕ್ಕೆ. ಆವಾಗ ನಾವು ಹೇಗೆ ಇದನ್ನು ಯೂಸ್ ಮಾಡ್ಬೋದು ಅಂತ. ಜಸ್ಟ್ ಇದನ್ನು ಹೀಗೆ ಓಪನ್ ಮಾಡಿ ನೋಸಿಗೆ ಈ ಥರ ಒಳಗೆ ತಗೊಳ್ಳಿ ಮಕ್ಕಳು. ಅಂದರೆ ಫುಲ್ ಬ್ರೀತ್ ಒಳಗಡೆ ತಗೊಂಡ್ಮೇಲೆ ಅದು ವಿಕ್ಸ್ ಇದ್ದೆಲ್ಲ ಪವರೆಲ್ಲ ಸ್ವಲ್ಪ ಒಳಗೆ ಹೋಗ್ತದಲ್ಲ. ನೆಕ್ಸ್ಟು ಸ್ವಲ್ಪ ನೋಸಿಗೆ ಈ ರೀತಿಯಾಗಿ ಹಚ್ಕೊಳ್ಳಿ ಮಕ್ಕಳಿಗೆ, ಸೈಡಿಗೆಲ್ಲ ಸಹ. ತುಂಬ ಹಚ್ಲಿಕ್ಕೆ ಹೋಗಬೇಡಿ, ಆಮೇಲೆ ಉರಿ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ನೆಕ್ಸ್ಟು ನಮ್ಮ ತಂಬಿದ್ದೆಲ್ಲ ಈ ಥರ ಇಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಬರಬೇಕು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಆವಾಗ ಇಲ್ಲೆಲ್ಲ ಕಫ ಎಲ್ಲ ಸ್ಟೋರ್ ಆಗಿದ್ದರೆ ಅದೆಲ್ಲ ಮೆಲ್ಟ್ ಆಗ್ತಾ ಬರ್ತದೆ. ಈ ರೀತಿಯಾಗಿ ತುಂಬ ಪ್ರೆಷರ್ ಹಾಕಿ, ಸ್ವಲ್ಪ ಅಂದರೆ ಸ್ವಲ್ಪ ನೋವು ಥರ ಆದರೂ ಪರವಾಗಿಲ್ಲ, ಸ್ವಲ್ಪ ಪ್ರೆಷರ್ ಹಾಕಿ ಈ ರೀತಿಯಾಗಿ ಒಂದು 5 ಮಿನಿಟ್ಸ್ ಮಾಡಿಸ್ತಾ ಇರಿ. ಆಮೇಲೆ ಬಿಸಿನೀರೇ ಕೊಡ್ತಾಯಿರಿ. ಆಮೇಲೆ ಸ್ಟೀಮೆಲ್ಲ ತಗೊಂಡಾಗ ಇದು ಕಫ ಎಲ್ಲ ಇಲ್ಲಿದ್ದೆಲ್ಲ ಸ್ಟೋರ್ ಆಗಿದ್ದೆಲ್ಲ ನೀರಾಗ್ತದೆ ಮಕ್ಕಳಿಗೆ. ಈ ರೀತಿಯಾಗಿ ಎಲ್ಲ ಒತ್ತಿ. ಮತ್ತು ಈ ಪಾಯಿಂಟ್ ಇದೆ ಅಲ್ಲ, ಈ ನೋಸ್ ಹತ್ರ ಇಲ್ಲಿದೆ ಅಲ್ಲ, ಇಲ್ಲಿ ಕರೆಕ್ಟಾಗಿ ಪ್ರೆಸ್ ಮಾಡಿ ಟೈಟಾಗಿ. ಸ್ವಲ್ಪ ಈ ನೋಸ್ ಎಲ್ಲ ಬ್ಲಾಕ್ ಆಗಿರುತ್ತಲ್ಲ, ಅದೆಲ್ಲ ನೀರಾಗಿ ಹೋಗುತ್ತೆ ಮಕ್ಕಳಿಗೆ. ದೊಡ್ಡವರಿಗೂ ಸಹ ಮಾಡಿದ್ರೂ ಒಳ್ಳೆಯದಾಗತ್ತೆ. ಇದು ನೋಸ್ ಎಲ್ಲ ಬ್ಲಾಕ್ ಆಗಿರುತ್ತಲ್ಲ, ಈ ಪ್ರೆಷರನ್ನು, ಈ ಪಾಯಿಂಟು ನಾವಿಲ್ಲಿ ಪ್ರೆಸ್ ಮಾಡಿದಾಗ ಅದೆಲ್ಲ ಸಹ ಬ್ಲಾಕ್ ಇದ್ದದ್ದೆಲ್ಲ ಹೋಗ್ತದೆ. ಹೀಗೆ ಬೆಳಿಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನ ಎಲ್ಲ ಮಾಡಿ. ಆಮೇಲೆ ಸ್ಟೀಮ್ ಸರಿಯಾಗಿ ತಗೊಳ್ತಾ ಇರಲಿ ದೂರದಿಂದನೇ. ಮಕ್ಕಳನ್ನ ಸ್ಟೀಮ್ ತೊಗೊಳ್ಳಿಕ್ಕೆ ಸ್ವಲ್ಪ ಭಯ ಪಡ್ತಾರೆ ಅಂತ ಹೇಳಿದರೆ, ಬಿಸಿ ಬಟ್ಟೆ ಡಿಪ್ ಮಾಡಿ ಸ್ವಲ್ಪ ಅವರದ್ದು ಫೇಸಿಗೆಲ್ಲ ಈ ರೀತಿಯಾಗಿ ಇಡ್ತಾ ಬನ್ನಿ. ಕಫ ಎಲ್ಲ ಕ್ಲಿಯರಾಗಿ ಮಕ್ಕಳು ಹ್ಯಾಪಿಯಾಗಿ ಇರ್ತಾರೆ. ಈ ಟಿಪ್ಸ್ ಎಲ್ಲರೂ ಫಾಲೋ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಕಮೆಂಟಲ್ಲಿ ಹೇಳಿ ಹೇಗೆ ಬೆನಿಫಿಟ್ ಆಯಿತು ಅಂತೇಳಿ. ಓಕೆ, ಥ್ಯಾಂಕ್ ಯು.